ನಿಮ್ಮದಾಗಿ ವಾಗ್ದಾನ ಮಾಡಿರುವಂಥ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರುವಂಥ ಯೇಸುವಿನ ಮಧುರವಾದಂಥ ನಾಮದಲ್ಲಿ ಈ ಶುಭ ವಂದನೆಯನ್ನು ಉದಯ ಕಾಲ ತಿಳಿಸುತ್ತಾ, ವಿಶೇಷವಾಗಿ ಈ ಒಂದು ದಿನದಲ್ಲಿ ವಾಕ್ಯವು ನಮಗೆ ಯಾವ ರೀತಿಯಾಗಿ ನಾವು ಆರಾಧನೆಗೋಸ್ಕರವಾಗಿ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡಿಕೊಳ್ತಿರುವಾಗ ವಾಕ್ಯವು ನಮಗೆ ಈ ರೀತಿಯಾಗಿ ತಿಳಿಸ್ತಾ ಇದೆ. ಪ್ರಿಯರೇ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವನನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಕೀರ್ತನೆ ಪುಸ್ತಕ 34ನೇ ಅಧ್ಯಾಯ 16ನೇ ವಾಕ್ಯ. ಮುರಿದ ಮನಸ್ಸಿನಿಂದ, ತಗ್ಗಿಸಿದಂಥ ಮನಸ್ಸಿನಿಂದ ಆತನ ಸನ್ನಿಧಾನವನ್ನು ಬಯಸಿ ಬರೋದ್ರ ಮೂಲಕವಾಗಿ ಈ ರೀತಿಯಾಗಿ ನಾವು ರಾಗವನ್ನು ಹಾಡಿಕೊಂಡ ಶಾರೋನಿನ ಪುಷ್ಪವು ತಗ್ಗಿನ ತಾವರಿ ಎಂಬುದ. ಶಾರೋನಿನ ಪುಷ್ಪವು ತಗ್ಗಿನ ತಾವರೆಯು ಬಯಲಿನ ನೆಲ ಸಂಪ್ರಿಗೆ ಅತಿ ಸುಂದರನ ದೇವರು ಪ್ರಕಾಶಮಾನ ತಾರೆಯು ನನ್ನ ಪ್ರಾಣಕ್ಕೆ ಪ್ರಿಯನಾಥನು ಯೇಸು 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 ನೀನೇಶು ಮನೋಹರನು ಯೇಸು ಎಂಬುದಾಗಿ ಯೇಸು ಯೇಸು 10,000 ಧ್ವಜ ಪ್ರಾಯನು ಪ್ರೀತಿ ಸ್ವರೂಪನು ಪ್ರೀತಿ ಸ್ವರೂಪನು ಕರ್ತನಾದ ಯೇಸು ಕ್ರಿಸ್ತನು ಆತ್ಮಸ್ವರೂಪನು ಆತ್ಮಸ್ವರೂಪನು ಇರುವಾತ ದೇವರಾತ್ಮನು ಸರ್ವಶಕ್ತನು ಸರ್ವಶಕ್ತನು ಸರ್ವವ್ಯಾಪಿಯು ಸರ್ವ ಸೃಷ್ಟಿಗೆ ಮೂಲನು ಸರ್ವಶಕ್ತನು ಸರ್ವಶಕ್ತನು ಸರ್ವವ್ಯಾಪಿಯು ಸರ್ವ ಸೃಷ್ಟಿಗೆ ಮೂಲನು ಮಾರ್ಗವು ಸತ್ಯ ಜೀವವು ನಿಜವಾದ ದ್ರಾಕ್ಷಿ ಬಳ್ಳಿಯು ಒಳ್ಳೆಯ ಸ್ನೇಹಿತನು ಶ್ರೇಷ್ಠನಾದಂತ ಕುರುಬನು ಜೀವದ ರೊಟ್ಟಿಯು ಜೀವದ ರೊಟ್ಟಿಯು ಜೀವದ ಜಲವು ಜೀವವಾಕ್ಯವು ಆದ ಜೀವದ ರೊಟ್ಟಿ ಎಂಬುದಾಗಿ ಜೀವದ ರೊಟ್ಟಿಯು ಜೀವದ ಜಲವು ಜೀವವಾಕ್ಯವು ಆದ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಯೇಸು ಯೇಸು ನೀನೆಷ್ಟು ಮನೋಹರನು ಯೇಸು 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 10,000 ಧ್ವಜ ಪ್ರಾಯನು 10,000 ಧ್ವಜ ಪ್ರಾಯನು 10,000 ಧ್ವಜ ಪ್ರಾಯನು ಸ್ವಾಮಿ. ಆರಂಭ ಮಾಡಿಕೊಳ್ಳೋಣ. ಅವನ ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ಒದ್ದೆಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೆ ಇದ್ದನು. ಬಾಯಿ ತೆರೆಯಲೇ ಇಲ್ಲ.
ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಈ ಉದಯ ಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಸಂಗೀತಗಳಲ್ಲಿ 67ನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. 1 ಮತ್ತು 2 ಚರಣಗಳನ್ನು ನಾವು ಹಾಡಿಕೊಳ್ಳೋಣ. ಸಂಗೀತ 67. ಪ್ರಾರ್ಥಿಸಕ್ಕೆ ತೋಟದಲ್ಲಿ ಪ್ರವೇಶಿಸುತ್ತೆ ಯೇಸುವೇ, ನಾ ಬಂದು ನಿನ್ನ ಬಳಿಯರೆ ನಿಂತಿದ್ದು ನಿನ್ನ ನಾಗರೆ, ನಿನ್ನಿಂದ ತಕ್ಕ ಪ್ರಾರ್ಥನೆ ಹಾಗೆಂದು ಕಾಲ್ತು ಕೊಡುವೆ. ನೀ ಸಾಯುವಷ್ಟು ದುಃಖಪಟ್ಟೆ ನೆಲಕ್ಕೆ ಹೋಗಿ ನಾಡುಗೆ, ಇದು ಕನಾನ ಮಾನ ಮುಟೆ ದುರಾಶೆಯೆಲ್ಲ ಕೋಲಾಲಿ, ನಾನೇನ ಪಾಪ ವಾರಿತು ಶೋಕಾರ್ಥ ಬೋಗಿ ಕೊಳ್ವೆನು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದಂಥ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ ಆದ ದೇವರೇ, ಅಪ್ಪ ಕರ್ತನೆ, ನೀನು ಆಶಿಸಲ್ಪಟ್ಟಂಥ ಈ ಉದಯ ಕಾಲದ ನೂತನ ದಿನದ ಉದಯ ಕಾಲಕ್ಕಾಗಿ ಕರ್ತನೆ ನಿನ್ನನ್ನು ಕೊಂಡಾಡ್ತೇವೆ, ನಿನಗೆ ನಾವು ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಕಳೆದ ರಾತ್ರಿ ಎಲ್ಲ ದೇವ ನೀನು ನಮ್ಮ ಜೊತೆಗಾರನಾಗಿ ಇದ್ದುಕೊಂಡು ಕರ್ತನೆ ವೈರ್ಯ ಕಾರ್ಯಗಳಿಂದಲೂ ಕೆಡುಕನ ಬಾಣಗಳಿಂದಲೂ ತಪ್ಪಿಸಿ ಸುರಕ್ಷತೆಯೊಂದಿಗೆ ಸ್ವಾಮಿ ನಮ್ಮನ್ನು ದೇವ ನೂತನ ದಿನವನ್ನು ನೋಡುವಂಥ ಕೃಪೆಯನ್ನು ಕರ್ತನೆ ನಮ್ಮೆಲ್ಲರಿಗೂ ನೀನು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವು ಈ ದಿನದಲ್ಲಿ ಬದುಕಿ ಉಳಿದಿರುವುದು ನಿನ್ನ ಮಹಾಕರುಣೆ ಮತ್ತು ನಿನ್ನ ಕೃಪೆ ಆಗಿದೆ ಅಲ್ಲ ಸ್ವಾಮಿ. ಅದಕ್ಕಾಗಿ ದೇವ ನಾವು ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ ಸ್ವಾಮಿ. ಹೌದು ಕರ್ತನೆ, ಈ ಉದಯ ಕಾಲದಲ್ಲಿ ಸ್ವಾಮಿ ತಿರುಗೊಂದು ಆವರ್ತಿ ಸ್ವಾಮಿ ನಿನ್ನ ಸನ್ನಿಧಿಗೆ ಬರುವಂತ ದೇವೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವ ಹಾಗೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಸ್ವಾಮಿ, ಈ ಉದಯ ಕಾಲದಲ್ಲಿ ಸೇರಿ ಬಂದಿರುವಂತ ಎಲ್ಲಾ ನಿನ್ನ ಭಕ್ತರನ್ನ ಕರ್ತನೆ ವಿಶೇಷವಾಗಿ ನೀನು ಆಶೀರ್ವಾದ ಮಾಡು. ಪ್ರಾರ್ಥನೆಯ ಮೂಲಕ ಸ್ವಾಮಿ, ವಿಜ್ಞಾಪನೆಗಳ ಮೂಲಕ ದೇವರೇ ಬಂದಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನ ಕರ್ತನೆ ದೇವರೇ ನೀನು ಆಶೀರ್ವದಿಸಿ ನಡೆಸಬೇಕೆಂದು ಬೇಡಿಕೊಳ್ತೇನೆ. ಅವರ ವಿಜ್ಞಾಪನೆಗಳಿಗೆ ಸದ್ದುತರವನ್ನು ದಯಪಾಲಿಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ದೇವ ಅದೇ ರೀತಿಯಾಗಿ ಕರ್ತನೆ ಸ್ವಾಮಿ ವಿಶೇಷವಾಗಿ ಸ್ವಾಮಿ ಈ ದಿನದಲ್ಲಿ ಕರ್ತನೆ ಶ್ರಮ ಮರಣ ಪುನರುತ್ಥಾನ ಧ್ಯಾನಗಳು ಸ್ವಾಮಿ ಅನೇಕ ಸಭೆಗಳಲ್ಲಿ ಕರ್ತನೆ ನಡೆಯುತ್ತಿರುವಾಗ ದೇವ ನಮ್ಮ ಸಭೆಯಲ್ಲಿ ಕರ್ತನೆ ಅದ್ಭುತವಾದಂತಹ ರೀತಿಯಲ್ಲಿ ಸ್ವಾಮಿ ನೀನು ನಡೆಸ್ತಾ ಬರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ರಾಜ. ತಂದೆಯಾದ ದೇವರೇ ಕರ್ತನೆ ಈ ಆರಾಧನೆಗೆ ಸ್ವಾಮಿ ಅನೇಕರು ಸ್ವಾಮಿ ಶ್ರಮ ಪಡುತ್ತಿರುವಾಗ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ಅವರ ಶ್ರಮಕ್ಕೆ ಸರಿಯಾಗಿ ಕರ್ತನೆ ಅವರನ್ನ ನೀನು ಆಶೀರ್ವದಿಸಬೇಕೆಂದು ಅವರ ಕುಟುಂಬಗಳನ್ನು ನೀನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ಅಪ್ಪ ಕರ್ತನೆ ವಿಶೇಷವಾಗಿ ಸ್ವಾಮಿ ಧ್ವನಿವರ್ಧಕ ಮುಂದೆ ಮೂಲಕ ಕೇಳುವಂತೆ ಎಲ್ಲಾ ನಿನ್ನ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ಕರ್ತನೆ ಅನಾರೋಗ್ಯದಲ್ಲಿ ಇರುವಂತವರು ಸ್ವಾಮಿ, ಕಷ್ಟದಲ್ಲಿ ನೋವಿನಲ್ಲಿ ಚಿಂತೆಯಲ್ಲಿ ಇರುವಂತವ್ರನ್ನ ಕರ್ತನೆ ಅವ್ರಿಗೆ ನೀನು ಬಿಡುಗಡೆಯನ್ನ ಕೊಡಬೇಕೆಂದು ನಾವು ಬೇಡಿಕೊಳ್ತೇವೆ ಸ್ವಾಮಿ. ಅಪ್ಪ ತಂದೆ ಆದ ದೇವರು ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಯಲ್ಲಿರುವಂತ ಎಲ್ಲಾ ಕುಟುಂಬಗಳನ್ನು ಕರ್ತನೆ ನೀನು ಆಶೀರ್ವದಿಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ಅಪ್ಪ ಕರ್ತನೆ ಸಭಾಪಾಲಕರು ಸಭಾಪಾಲನಾ ಸಮಿತಿಯನ್ನು ಸ್ವಾಮಿ ದೇವರು ಅವರು ಹಾಕಿಕೊಂಡಂತಹ ಯೋಚನೆಗಳನ್ನು ಕರ್ತನೆ ಸ್ವಾಮಿ ನೀನು ಬಲ್ಲವನಾಗಿದ್ದಿ ನಿನ್ನ ಕೃಪೆಯಿಂದ ಕರ್ತನೆ ಆತ್ಮನ ಮೂಲಕ ಸ್ವಾಮಿ ಅವ್ರನ್ನ ನೀನು ಆಶೀರ್ವದಿಸಿ ನಡೆಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ಅಪ್ಪ ಸ್ವಾಮಿ ವಾಕ್ಯವನ್ನು ಹೇಳುವಂತ ನಿನ್ನ ದಾಸ್ಯನ ಕರ್ತನೆ ವಿಶೇಷವಾಗಿ ನೀನು ಆಶೀರ್ವಾದ ಮಾಡು, ನಿನ್ನ ಆತ್ಮನಿಂದ ತುಂಬಿಸು ಕರ್ತನೆ. ಅಪ್ಪ ಸ್ವಾಮಿ ನಿನ್ನ ವಾಕ್ಯವನ್ನು ಹೇಳುವಾಗ ಕರ್ತನೆ ದೇವರೇ ಅವುಗಳನ್ನು ಕರ್ತನೆ ಸ್ವಾಮಿ 60-80ರಷ್ಟು ನಾವು ಫಲ ಕೊಡ್ಲಿಕ್ಕಾಗುವ ಹಾಗೆ 100ರಷ್ಟು ಫಲ ಕೊಡ್ಲಿಕ್ಕಾಗುವ ಹಾಗೆ ಕರ್ತನೆ ನಿನ್ನ ಮಕ್ಕಳನ್ನ ಆತ್ಮನಿಂದ ತುಂಬಿಸಿ ವಾಕ್ಯದಿಂದ ತುಂಬಿಸಿ ನೀನು ನಡೆಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ಅಪ್ಪ ಸ್ವಾಮಿ ತಿರುಗೊಂದು ಆವರ್ತಿ ಕರ್ತನೆ
ಈ ಉದಯ ಕಾಲದ ಆರಾಧನೆಯನ್ನು ಸ್ವಾಮಿ ಸಂಪೂರ್ಣವಾಗಿ ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನೀನು ಆಳ್ವಿಕೆ ಮಾಡು ಸ್ವಾಮಿ. ಕರ್ತನೆ, ಪರೀಕ್ಷೆಗೆ ಸಿದ್ಧವಾಗುತ್ತಿರುವಂಥ ಎಲ್ಲ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವಾದ ಮಾಡು. ಪರೀಕ್ಷೆ ಬರೆಯುತ್ತಿರುವಂಥ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವಾದ ಮಾಡು. ನಮ್ಮ ಸಭೆಯಲ್ಲಿರುವಂಥ ಎಲ್ಲ ಮಕ್ಕಳು ಸ್ವಾಮಿ ಒಳ್ಳೆಯ ರೀತಿಯಾಗಿ ಕರ್ತನೆ ಅವರು ಪರೀಕ್ಷೆಯನ್ನು ಬರೀಲಿಕ್ಕಾಗುವ ಹಾಗೆ ಅವ್ರಿಗೆ ಬೇಕಾದಂಥ ಜ್ಞಾನ, ವಿವೇಕ, ತಿಳುವಳಿಕೆ ಮತ್ತು ಓದುವಂಥ ಮನಸ್ಸನ್ನು ಕೊಟ್ಟು ದೇವರೇ ನೀನು ಅವ್ರನ್ನ ಆಶೀರ್ವದಿಸಿ ನಡೆಸಬೇಕೆಂದು ಬೇಡಿಕೊಳ್ತೇನೆ ಸ್ವಾಮಿ. ತಿರುಗೊಂದು ಆವರ್ತಿ ಸ್ವಾಮಿ ಈ ನಮ್ಮ ಪ್ರಾರ್ಥನೆಯನ್ನ ಕರ್ತನೆ ಸ್ವಾಮಿ ಮುಂದಿನ ಸಮಯವನ್ನು ದೇವರು ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಈ ಆರಾಧನೆಯ ಪ್ರಾರಂಭವು ಮಧ್ಯವೂ ಅಂತ್ಯವೂ ನೀನಾಗಿದ್ದುಕೊಂಡು ಕರ್ತನೆ ನೀನೊಬ್ಬನೇ ಘನಮಾನ ಮಹಿಮೆಯನ್ನು ಹೊಂದಬೇಕೆಂದು ಯೇಸುವಿನ ಹೆಸರಿನಲ್ಲಿ ನಂಬಿಕೆಯಿಂದ ಸ್ತುತಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್. ನಾವು ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆ ಮೇಲೆ ಮೂಡಿ ಬರುವಂತಹ ಹಾಡನ್ನು ನಾವು ಹಾಡಿಕೊಳ್ಳೋಣ. ದೇವಾ ನಿನ್ನ ನಾಮ ದೊಡ್ಡದು ಎಂಬುದಾಗಿ. ದೇವಾ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವಾ ನಿನ್ನ ನಾಮ ದೊಡ್ಡದು, ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನ ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಯೇಸು ಎಂಬ ನಿನ್ನ ನಾಮ, ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದ್ದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದ್ದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ದೇವಾ ನಿನ್ನ ನಾಮ ದೊಡ್ಡದು, ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವಾ ನಿನ್ನ ನಾಮ ದೊಡ್ಡ. ಇಮ್ಮಾನುವೇಲನ ನಾಮವು ದೇವ ಸಾನ್ನಿಧ್ಯವ ತಂದಿತು. ಇಮ್ಮಾನುವೇಲಿನ ನಾಮವು ದೇವ ಸಾನ್ನಿಧ್ಯವ ತಂದಿತು. ದೇವರು ನಮ್ಮೊಂದಿಗಿರಲು ಈ ನಾಮ ನೀನು ಹೊಂದಿದೆ. ದೇವರು ನಮ್ಮೊಂದಿಗಿರಲು ಈ ನಾಮ ನೀನು ಹೊಂದಿದೆ. ದೇವಾ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವಾ ನಿನ್ನ ನಾಮ ದೊಡ್ಡದು. ಮಹಿಮೆಯೊಳ್ ನೀನು ಬರುತ್ತೆ, ನಿನ್ನ ರಾಜ ನೀನಾಡುತ್ತೆ. ಮಹಿಮೆಯೊಳ್ ನೀನಿರುತ್ತೆ, ನಿನ್ನ ರಾಜ ನೀನಾಡುತ್ತೆ. ರಾಜಾಧಿರಾಜನು ನೀನೆಂದು ಕರ್ತನನ್ನ ಕೊಂಡಾಡುವೆವು. ರಾಜಾಧಿರಾಜನು ನೀನೆಂದು ಕರ್ತನಿನ್ನ ಕೊಂಡಾಡುವೆವು. ದೇವಾ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವಾ ನಿನ್ನ ನಾಮ ದೊಡ್ಡದು. ನಾವು ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪರದ ಮೇಲೆ ಮುಡಿ ಬರುವಂಥ ಇನ್ನೊಂದು ಹಾಡನ್ನು ನಾವು ಹಾಡಿಕೊಳ್ಳೋಣ. ಜೀವಿಸುವ ಯೇಸು ದೇವರು ಎಂಬುದಾಗಿ ಪ್ರಾರ್ಥನಾಪೂರ್ವಕವಾಗಿ ಇದಾಗುವಂತ ಹಾಡಿಕೊಂಡ ಪ್ರಿಯರ, ಜೀವಿಸುವ ಯೇಸು ದೇವರು ನಿನ್ನ
ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನ್ನು, ಏತಕ್ಕೆ ತಾಮಸ. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನ್ನು, ಏತಕ್ಕೆ ತಾಮಸವು. ನಿನ್ನ ಚಿಂತೆಯ ನಿನ್ನ ದುಃಖವ ಆತಂಗೆ ಒಪ್ಪಿಸು ನೀ. ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಹೊರುವುದು. ನಿನ್ನ ಚಿಂತೆಯ ನಿನ್ನ ದುಃಖವ ಆತಂಗೆ ಒಪ್ಪಿಸು ನೀ. ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಹೋಲುವನು. ಜೀವಿಸುವ ಯೇಸು ದೇವರ ಕರೆ. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನ್ನು, ಏತಕ್ಕೆ ತಾಮಸವು. ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು. ನೀನು ಲೋಕದ ಆಶೆ ಬಿಟ್ಟು ಈಗಲೇ ಸ್ವೀಕರಿಸು. ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು. ನೀನು ಲೋಕದ ಆಶೆ ಬಿಟ್ಟು ಈಗಲೇ ಸ್ವೀಕರಿಸು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನ್ನು, ಏತಕ್ಕೆ ತಾಮಸ. ನಿನ್ನ ಪಾಪವು ಕೆಂಪಾಗಿದ್ದರೂ ಬೆಳ್ಳಗೆ ಮಾಡುವನು. ನಿನ್ನ ದ್ರೋಹವ ಅಳಿಸಿ ಬಿಟ್ಟು ರಕ್ಷಣೆ ನೀಡುವನು. ನಿನ್ನ ಪಾಪವು ಕೆಂಪಾಗಿದ್ದರೂ ಬೆಳ್ಳಗೆ ಮಾಡುವನು. ನಿನ್ನ ದ್ರೋಹವ ಅಳಿಸಿ ಬಿಟ್ಟು ರಕ್ಷಣೆ ನೀಡುವನು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನ್ನು, ಏತಕ್ಕೆ ತಾಮಸ. ಏತಕ್ಕೆ ತಾಮಸು. ಏತಕ್ಕೆ ತಾಮಸ. ಏತಕ್ಕೆ ತಾಮಸು. ಏತಕ್ಕೆ ತಾಮಸವು. ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಬಾಯ ಮಾತುಗಳು ನನ್ನ ಹೃದಯದ ದಾನಗಳು ನಿನಗೆ ಮಾತ್ರ ಸಮರ್ಪಕವಾಗಿರಲಿ ತಂದೆ. ಆಮೇನ್. ಈ ಬೆಳಗಿನ ಜಾವದಲ್ಲಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾಗೆ ನಾನು ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗ ಎಲ್ಲರಿಗೂ ಪರಿಚಯ ಇರುವಂಥ ಭಾಗ ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 5ನೇ ವಚನ. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 5ನೇ ವಚನ. ಈ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ,
ಯೆಹೋಶುವನ ಒಂದು ನಿರ್ಧಾರವನ್ನು ಮಾಡ್ತಾನೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಯೆಹೋಶುವ ಇಲ್ಲಿ ನಿರ್ಧಾರವನ್ನು ಮಾಡೋದನ್ನು ನೋಡ್ತೇವೆ. ಈ ವಾಕ್ಯದ ಆಧಾರದ ಮೇಲೆ ನಾನು ಮಾಡಿಕೊಂಡಂಥ ಪ್ರಸ್ತಾಪ ಕ್ರೂಜಿತನ ನೆರಳಲ್ಲಿ ನಮ್ಮ ನಿರ್ಧಾರಗಳು ಎಂಬುದಾಗಿ. ಕ್ರೂಜಿತನ ನೆರಳಲ್ಲಿ ನಮ್ಮ ನಿರ್ಧಾರಗಳು. ನಿರ್ಧಾರ ಎನ್ನುವಂಥ ಪದವನ್ನು ನಾವು ನೋಡುವಾಗ ಇದು ಹಲವಾರು ಅರ್ಥವನ್ನು ಕೊಡುವಂಥದ್ದಾಗಿದೆ. ನಿರ್ಧಾರ ಎನ್ನುವಂಥದ್ದು ತೀರ್ಮಾನ ಅಥವಾ ನಿರ್ಣಯ ಎಂಬ ಅರ್ಥವನ್ನು ಕೊಡುವಂಥದ್ದಾಗಿದೆ. ಇದು ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ತೆಗೆದುಕೊಳ್ಳುವಂಥ ಒಂದು ತರ್ಕಬದ್ಧವಾದಂಥ ಆಯ್ಕೆ ನೋಡ್ರಿ, ಅಥವಾ ಒಂದು ವಿಷಯದ ಬಗ್ಗೆ ಅಂತಿಮವಾಗಿ ನಾವು ತೆಗೆದುಕೊಳ್ಳುವಂಥ ನಿರ್ಣಯ ಆಗಿರ್ತದೆ. ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕು, ಏನೋ ಒಂದು ವಿಷಯವನ್ನು ಅದನ್ನು ಕೊನೆಗಾಣಿಸ್ಬೇಕು ಅಂದಾಗ ಕೊನೆಗೆ ಬರುವಂಥದ್ದು ನಿರ್ಣಯ, ಅಂತಿಮವಾದದ್ದು. ನೋಡ್ರಿ, ಮನುಷ್ಯನ ಜೀವಿತದಲ್ಲಿ ಪ್ರತಿ ಹಂತದಲ್ಲೂ ನಾವು ಒಂದು ಹೆಜ್ಜೆ ಇಡುವಾಗ ನಿರ್ಣಯಗಳ ಮೇಲೆ ನಮ್ಮ ಜೀವನ ನಡೀತದೆ. ಬೆಳಗಿನಿಂದ ಮಲಗಿ ಏಳುವಾಗ ಎದ್ದಿಂದ ತಿರುಗಿ ಮತ್ತು ರಾತ್ರಿ ನಾವು ಮಲಗುವವರೆಗೂ ನಮ್ಮ ಹೆಜ್ಜೆ ಹೆಜ್ಜೆಗೂ ಕೂಡ ನಿರ್ಣಯ ಅಂತಿಮವಾದದ್ದು. ನೋಡ್ರಿ, ನಿರ್ಧಾರ ಅಂತಿಮವಾದದ್ದು. ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕು, ಏನೇ ಒಂದು ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ನೋಡುವಾಗ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ನೋಡ್ರಿ, ಒಂದೊಂದು ಸಾರಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಏನಾಗ್ತಾವಂದರೆ ನಾವು ಅಂದುಕೊಂಡ ಹಾಗೆ ಇರುವುದಿಲ್ಲ. ನಾವು ಒಂಥರ ನಿರ್ಧಾರ ಇವತ್ತು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿರ್ತೇವೆ, ಆದರೆ ನಾವು ಅಂದ್ಕೊಂಡಾಗೆ ನಿರ್ಧಾರಗಳು ಇರುವುದಿಲ್ಲ. ಒಂದೊಂದು ಸಾರಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಮ್ಮ ಜೀವಿತಗಳನ್ನೇ ಬದಲಾವಣೆ ಮಾಡುವಂಥ ನಿರ್ಧಾರಗಳಾಗಿರ್ತವೆ. ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು ಕೂಡ ನೋಡ್ತೇವೆ, ದೇವರಿಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿದ್ದು ದೇವರ ಮಾತಿಗೆ ಓಗೊಟ್ಟು ನಿರ್ಧಾರಗಳನ್ನು ತೆಗೆದುಕೊಂಡಂಥ ಜನರನ್ನು ನಾವು ನೋಡ್ತೇವೆ. ದೇವರ ಮಾತಿಗೆ ಕಿವಿಗೊಡದೆ ದೇವರ ವಿರುದ್ಧವಾಗಿ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡಂಥ ಜನರನ್ನು ನಾವು ನೋಡ್ತೇವೆ. ಕ್ರೈಸ್ತರಾದಂಥ ನಾವುಗಳು ಕೂಡ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ಇಡುವಂಥ ನಿರ್ಧಾರಗಳು ಎಂಥವುಗಳು. ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ, ಯಾಕೋಬನ ಪತ್ರಿಕೆ ಮೊದಲನೇ ಯಾಕೋಬನ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವನು 2 ಮನಸ್ಸುಳ್ಳವನು ಚಂಚಲನು ಆಗಿದ್ದಾನೆ ಎಂಬುದಾಗಿ. ನೋಡ್ರಿ, ಮನುಷ್ಯರಾದಂಥ ನಾವುಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಏಕ ಮನಸ್ಸಿನಿಂದ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುವಾಗ ದೇವ್ರ ವಾಕ್ಯನ ಹೇಳ್ತದೆ. ನೋಡ್ರಿ, ನಾವು ನಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಮ್ಮ ಅಕ್ಕಪಕ್ಕದಲ್ಲಿ ಜೊತೆಯಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲರ ನಿರ್ಧಾರಗಳನ್ನು ನಾವು ಕೇಳಬೇಕಾಗ್ತದೆ. ಆದರೆ ಕೊನೆಯಲ್ಲಿ ನಾವು ನಮ್ಮ ನಿರ್ಧಾರಗಳನ್ನು ದೇವರ ಮುಂದೆ ಇಟ್ಟು ನಾವು ಸ್ವಂತ ಬುದ್ಧಿಯಿಂದಲೇ ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಆದರೆ ನೋಡ್ರಿ, ಇಲ್ಲಿ ಹಾಗಾಗುವುದಿಲ್ಲ. 4 ಜನ 4 ಥರ ನಿರ್ಧಾರನಿಗೆ ಹೇಳಿದಾಗ ನಮಗೆ ಚಂಚಲ ಆಗ್ತೈತಿ, ಯಾವುದನ್ನು ತಗೊಳ್ಳಿ ಯಾವುದನ್ನು ಮಾಡಲಿ ಎಂಬುದಾಗಿ. ನೋಡ್ರಿ, ಯಾವಾಗ ನಾವು ದೇವರನ್ನ ಬಿಟ್ಟು ದೇವರನ್ನ ಪಕ್ಕಕ್ಕಿಟ್ಟು ನಾವು ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಮ್ಮ ಸ್ಥಿತಿಗಳು ಹೀಗಾಗ್ತದೆ. ನೋಡ್ರಿ, ಹಾಗೆ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ನಾವು. ಉದಾಹರಣೆಯಾಗಿ ನೋಡುವಾಗ ಪೌಲನ ಜೀವಿತವನ್ನು ನೋಡ್ರಿ, ನಿಜವಾಗ್ಲೂ ಪೌಲನ ಜೀವಿತ ಎಂಥ ಅದ್ಭುತ ಜೀವಿತ ಅಂದ್ರೆ ನೋಡ್ರಿ, ಕ್ರೈಸ್ತರನ್ನ ದ್ವೇಷಿಸುವಂಥ ವ್ಯಕ್ತಿ ಅವನು. ಕ್ರಿಸ್ತನನ್ನ ಯಾರು ಪ್ರೀತಿ ಮಾಡ್ತಾರೋ, ಕ್ರೈಸ್ತತ್ವ ಎಲ್ಲಿದೆಯೋ ಅಂಥವರನ್ನ ದ್ವೇಷಿಸುವಂಥ ವ್ಯಕ್ತಿ. ನೋಡ್ರಿ, ಕೊನೆಗೆ ಎಂಥ ಜೀವಿತ ಪೌಲನದಾಗ್ತದೆ ಅಂತ ವೈಯಕ್ತಿಕವಾಗಿ ನನಗೆ ಬಹಳ ಇಷ್ಟ ಪೌಲನ ಜೀವಿತ. ಅವನು ಕ್ರೈಸ್ತ ಹಿಂಸಕರಿ. ಎಲ್ಲಿ ಕ್ರೈಸ್ತರಿರ್ತಾರೋ ದೇವ್ರ ವಾಕ್ಯ ಎಲ್ಲಿ ಸಾರಲ್ಪಡ್ತದಲ್ಲ ಅಲ್ಲಿ ಪೌಲ ಇರ್ತಿದ್ದ. ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಳ್ಳೋದು, ಜನರನ್ನ ಬೇಡಿ ಹಾಕೋದು, ಅವರನ್ನ ಹಿಂಸಿಸುವಂತ ವ್ಯಕ್ತಿ. ನೋಡ್ರಿ, ಸ್ಟೇಫನನನ್ನ ಕಲ್ಲೆಸೆದು ಕೊಲ್ಲುವಾಗ ಸಾಕ್ಷಿಯಾಗಿ ನಿಂತಂತ ವ್ಯಕ್ತಿ ಪೌಲ. ನೋಡ್ರಿ, ಅಂಥ ವ್ಯಕ್ತಿ ಕೊನೆಗೆ ದಮಸ್ಕದ ದಾರಿಯಲ್ಲಿ ಹೋಗುವಾಗ ಆ ಕರ್ತನ ದರ್ಶನದಿಂದ, ಆ ಕರ್ತನ ಬೆಳಕಿನಿಂದ ನೋಡ್ರಿ ಆತನ ಜೀವನವೇ ಬದಲಾಗಿ ಹೋಗ್ತದೆ. ನೋಡ್ರಿ, ಕ್ರೈಸ್ತ ಹಿಂಸಕ ಅವನು, ಕ್ರೈಸ್ತರನ್ನ ನೋಡದೆ ಆಗದೆ ಇರುವಂತ ವ್ಯಕ್ತಿ ಆ ಬೆಳಕಿನಲ್ಲಿ ನೋಡ್ರಿ ದೇವರ ದರ್ಶನ ಆಗುವಾಗ ಅವನ ಕಣ್ಣುಗಳು ಹೊರಟೋಗ್ತವ್ರಿ, ಕಣ್ಣು ಕಾಣೋದಿಲ್ಲ.
ನೋಡ್ರಿ, ಆ ದೇವ್ರ ವಾಕ್ಯ ನೋಡುವಾಗ ಅನ್ನಿಸ್ತದೆ ನಿಜವಾಗ್ಲೂ ಅವನು ದೈಹಿಕವಾಗಿ ಕುರುಡನಾದ, ಆದ್ರೆ ಆತ್ಮಿಕವಾಗಿ ಅವನ ಕಣ್ಣುಗಳು ತೆರೆಯಲ್ಪಟ್ಟವ್ರಿ. ಅವನು ನಿಜವಾಗ್ಲೂ ಯೇಸು ಸ್ವಾಮಿನ ದೇವರನ್ನ ಕಂಡುಕೊಂಡ, ಆ ಸ್ವರದಲ್ಲಿ ಆ ಬೆಳಕಿನಲ್ಲಿ ದೇವರನ್ನ ಕಂಡುಕೊಂಡ. ನೋಡ್ರಿ, ಎಲ್ಲಿವರೆಗೂ ಅಂದ್ರೆ ದೇವರನ್ನ ಪ್ರೀತಿ ಮಾಡಿದ ಎಂಥ ತೀರ್ಮಾನವನ್ನ ಪೌಲ ತೆಗೆದುಕೊಂಡ ಅಂದ್ರೆ, ನೋಡ್ರಿ, ಈ ಲೋಕದಲ್ಲಿ ಏನೇ ಬರಲಿ ಏನೇ ಆಗ್ಲಿ ನಮ್ಮನ್ನ ದೇವರಿಂದ ದೂರ ಮಾಡೋರು ಯಾರು ಇಲ್ಲ ಎಂಬುದಾಗಿ ಪೌಲ ನಿರ್ಧಾರ ಮಾಡ್ತಾರೆ. ನೋಡ್ರಿ, ಕಷ್ಟವೋ ಸಂಕಟವೋ ಹಿಂಸೆಯೋ ಅನ್ನವಿಲ್ಲವಿರುವುದೋ ವಸ್ತ್ರವಿಲ್ಲವುದೋ ಖಡ್ಗವೋ ವ್ಯಾಧಿಯೋ ಯಾವುದು ನಮ್ಮನ್ನ ದೇವರಿಂದ ದೂರ ಮಾಡೋದಿಲ್ಲ ಅಂತ ಹೇಳಿ ತೀರ್ಮಾನವನ್ನ ಮಾಡುವಷ್ಟು ಮಟ್ಟಿಗೆ ದೇವರನ್ನ ಪ್ರೀತಿ ಮಾಡಿದಾರೆ ಈ ಪೌಲ. ಬದುಕುದಾದರೆ ಕ್ರಿಸ್ತನು, ಸಾಯುವುದು ನನಗೆ ಲಾಭವೇ ಅಂತ ಹೇಳ್ತಾರೆ. ನೋಡ್ರಿ, ದೇವರಿಗೆ ವಿರುದ್ಧವಾಗಿ ನಡೆದಂತ ವ್ಯಕ್ತಿ ದೇವರ ಸ್ವರವನ್ನ ಕೇಳುವಾಗ ಆತನ ಜೀವಿತ ಬದಲಾವಣೆಯಾಗಿ ಹೋಯಿತು. ನೋಡಿ, ಹೌದು ಪ್ರಿಯ ಜನರೇ, ನಮಗೂ ಸಹ ಯಾವಾಗ ದೇವರು ನಮ್ಮ ಕಣ್ಣುಗಳನ್ನು ತೆರಿತಾನ ಗೊತ್ತಿಲ್ಲ. ಇರುವಂತ ಸದಾವಕಾಶದಲ್ಲಿ ಕೂಡ ನಾವು ಅಂದು ಪೌಲ ದೇವರ ಸ್ವರವನ್ನ ಕೇಳಿದ ಹಾಗೆ, ಆ ಬೆಳಕನ್ನ ನೋಡಿದ ಹಾಗೆ ನಮ್ಮ ಮನಸ್ಸುಗಳನ್ನ ತೆರೆಯುವ ಮನಸ್ಸನ್ನ ನಾವು ಮಾಡಬೇಕು. ನೋಡ್ರಿ, ಯೆಹೋಶುವನ ಈ ವಾಕ್ಯ ಭಾಗದ ಪ್ರಸ್ತಾಪದಲ್ಲಿ ನಾವು ನೋಡಿದ್ವಿ, ಯೆಹೋಶುವನ ನೋಡಿದ್ವಿ. ಯೆಹೋಶುವ ನೋಡ್ರಿ ಎಷ್ಟು ದೊಡ್ಡ ನಿರ್ಧಾರ ಮಾಡಿದ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಅಂತ ನಿರ್ಧಾರ ಮಾಡಿದ, ತೀರ್ಮಾನವನ್ನು ತೆಗೆದುಕೊಟ್ಟ. ತಾನಷ್ಟ ತೀರ್ಮಾನ ತಗೊಳ್ಳೋದಲ್ಲ, ಇಸ್ರಾಯೇಲರಿಗೆ ಕರೆದು ಹೇಳ್ತಾನ್ರಿ, ಕೊನೆಯ ವಯಸ್ಸಾಗಿತ್ತು ಯಾರಿಗೆ, ಯೆಹೋಶುವನಿಗೆ ಕೊನೆಯದಾಗಿ ಇಸ್ರಾಯೇಲರನ್ನ ಕರೆದು ಹೇಳ್ತಾನೆ, ನೋಡ್ರಿ, ಇಷ್ಟು ವರ್ಷ ನಮ್ಮ ಆದಿ ತಂದೆ ತಾಯಿಗಳಿಂದ ದೇವರು ನಮ್ಮನ್ನ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿಯೂ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿಯೂ ದೇವರು ನಮ್ಮನ್ನು ನಡೆಸ್ಕೊಂಡು ಬಂದ. ನಿಮ್ಮನ್ನ ಅರಣ್ಯದಲ್ಲಿ 40 ವರ್ಷ ನಿಮ್ಮನ್ನ ನಡೆಸ್ಕೊಂಡು ಎಲ್ಲಾ ಅನುಕೂಲತೆಗಳನ್ನು ಮಾಡಿಕೊಟ್ಟು ನಿಮ್ಮನ್ನ ಆಶೀರ್ವದಿಸಿ ಈವರೆಗೆ ನಡೆಸಿದಂತ ದೇವರನ್ನ ನೀವೇನ್ ಮಾಡ್ಬೇಡ್ರಿ, ತಿರಸ್ಕಾರ ಮಾಡಬೇಡ್ರಿ, ಆ ಮೂರ್ತಿಗಳನ್ನ ಪೂಜೆ ಮಾಡಬೇಡ್ರಿ, ದೇವರಿಗೆ ವಿರುದ್ಧವಾಗಿ ನಡ್ಕೋಬೇಡ್ರಿ. ಇಂದು ನಾನು ನನ್ನ ಕುಟುಂಬ ಯೆಹೋವನನ್ನ ಸೇವಿಸ್ತೇವೆ ಎಂಬ ನಿರ್ಧಾರವನ್ನು ತೆಗೆದುಕೊಂಡ ಹಾಗೆ ನೀವು ಕೂಡ ಇವತ್ತು ನಾನು ನನ್ನ ಜನರು ನಮ್ಮವರು ನಾವು ಎಲ್ಲರೂ ಸೇರಿ ನಾವು ಯೆಹೋವನನ್ನ ಸೇವಿಸ್ತೇವೆ ಎಂಬುವಂತ ನಿರ್ಧಾರವನ್ನ ತೆಗೆದುಕೊಳ್ಳ್ರಿ ಎಂಬುದಾಗಿ ಯೆಹೋಶುವನು ಇಸ್ರಾಯೇಲರಿಗೆ ಕರೆಯನ್ನ ಕೊಡ್ತಾನ್ರಿ. ಹೌದು ದೇವ್ ಜನರೇ, ನೋಡ್ರಿ, ಅಲ್ಲಿ ಯೆಹೋಶುವ ಇಸ್ರಾಯೇಲರಿಗೆ ಹೇಳಿದ ಹಾಗೆ ನಮಗೂ ಕೂಡ ದೇವರು ದೇವ ಸೇವಕರುಗಳ ಮೂಲಕ ಕರೆಯನ್ನು ಕೊಡ್ತಾನೆ. ನೋಡ್ರಿ, ತಿರುಕೊಳ್ರಿ, ದೇವರನ್ನ ಪ್ರೀತಿ ಮಾಡ್ರಿ, ದೇವರ ಕಡೆಗೆ ಲಕ್ಷ್ಯ ಕೊಡ್ರಿ ಎಂಬುದಾಗಿ ನಮ್ಗೆ ಹೇಳುವಾಗ ಕ್ಷಣ ಮಾತ್ರಕ್ಕೆ ನಾವು ದೇವರನ್ನು ನೋಡ್ತೇವೆ, ತಿರುಗಿ ಲೋಕದಲ್ಲಿ ಹೋದಾಗ ದೇವರನ್ನ ಮರ್ತ್ಬಿಡ್ತೇವೆ. ಇಸ್ರಾಯೇಲರು ಕೂಡ ಹಾಗೆ ಮಾಡಿದ್ರಿ. ಕಷ್ಟ ಬಂದಾಗ ದೇವರೇ 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 ಅಂತ ಪ್ರಾರ್ಥನೆ ಮಾಡ್ತಿದ್ರು, ಕಣ್ಣೀರಿಡ್ತಿದ್ರು, ಇನ್ನು ಮೇಲೆ ನಾವು ಪಾಪ ಮಾಡೋದಿಲ್ಲ ಅಂತ ಹೇಳ್ತಿದ್ರು. ತಿರುಗಿ ಮತ್ತೆ ಅವ್ರ ಎಲ್ಲಾ ಕಷ್ಟಗಳು ನಿಗಿದ ಮೇಲೆ ಮತ್ತೆ ತಿರುಗಿ ಏನ್ ಮಾಡ್ತಿದ್ರು, ಪಾಪಗಳನ್ನ ಮಾಡ್ತಿದ್ರು. ಅಂತ ಜೀವಿತ ನಮ್ಮದಾಗೋದು ಬೇಡ ಪ್ರಿಯ ಜನರೇ. ನೋಡ್ರಿ, ಕೆಲವೊಂದು ಸಾರಿ ದೇವರ ಯೋಜನೆಯಲ್ಲಿ ದೇವರ ನಿಯೋಗದಲ್ಲಿ ನಮ್ಮ ತೀರ್ಮಾನಗಳು ಕೂಡ ಕೆಲಸವನ್ನ ಮಾಡ್ತೇವೆ. ನೋಡ್ರಿ, ನಾವು ಮೋಶೆಯ ಜೀವಿತವನ್ನು ನೋಡುವಾಗ ಅಲ್ಲಿ ಫರೋಹನ ಕುಮಾರ್ತೆಯನ್ನ ನಾವು ನೋಡ್ತೇವೆ. ಅಲ್ಲಿ ಇಬ್ರಿಯರ ಮಕ್ಕಳನ್ನ, ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕು ಎಂಬ ರಾಜನ ಆಜ್ಞೆ ಆದಾಗ ಎಲ್ಲ ಗಂಡು ಮಕ್ಕಳನ್ನ ಕೊಲ್ತಾರೆ. ಆದ್ರೆ ಮೋಶೆಯನ್ನ ಮಾತ್ರ ತಾಯಿ, ಆಕೆ ತಂಗಿ ಆಪು ಹುಲ್ಲಿನ ಪೆಟ್ಟಿಗೆ ಎಲ್ಲ ಮಗುವನ್ನ ಹಾಕಿ ನೈಲ್ ನದಿಯಲ್ಲಿ ಬಿಡುವಾಗ ಆ ಮಗು ಯಾರ ಕೈ ಸಿಗ್ತದೆ? ಫರೋಹನ ಮಗಳ ಕೈಯಲ್ಲಿ ಸಿಗ್ತದೆ. ನೋಡ್ರಿ, ಆಕೆ ಆ ಮಗುವನ್ನು ನೋಡಿ ಎಷ್ಟು ಸುಂದರವಾದಂತ ಮಗು ಅಲ್ಲ ಇದು. ಅಳುವಂತ ಮಗುವನ್ನ ನೋಡಿ ಏನ್ ಮಾಡ್ತಾಳ್ರಿ, ಯೋಚನೆ ಮಾಡ್ತಾಳ. ಆವಾಗ ಆಕೆ ತಾಯಿ ಅದನ್ನ ಅಬ್ಸರ್ವ್ ಆಕೆ ತಂಗಿ ಅದನ್ನ ಏನಾಗ್ತದೆ, ಏನಾಗ್ಬೋದು, ನನ್ನ ತಮ್ಮ ಪರಿಸ್ಥಿತಿ, ಸಾಯ್ತಾನೋ, ಯಾರಾದ್ರೂ ನೋಡ್ತಾರಂದು ನೋಡುವಾಗ ಆ ಫರೋಹನ ಕುಮಾರ್ತೆ ಆ ಮಗುವನ್ನ ನೋಡುವಾಗ ಆಕೆ ಖುಷಿ ಆಗ್ತದೆ. ಹೋಗಿ ಈ ಮಗುವನ್ನ ಸಾಕೋದಕ್ಕೆ ನಾನು ಯಾರಾದ್ರೂ ಕರ್ಕೊಂಡ್ ಬರಲ್ಲ ಅಂತ ಕೇಳಿದಾಗ ಆ ಫರೋಹನ ಕುಮಾರ್ತೆ ಹೇಳ್ತಾಳೆ, ಆಯ್ತು, ಈ ಮಗುವನ್ನ ಯಾರಿಗೋಸ್ಕರ? ನನಗೋಸ್ಕರ ನೀನು ಸಾಕು ಎಂಬುದಾಗಿ ಹೇಳ್ತಾಳೆ. ನೋಡ್ರಿ, ನಾನು ಇದಕ್ಕೆ ಏನ್ ಬೇಕೋ ನಾನು ಕೊಡ್ತೇನೆ, ನನಗೋಸ್ಕರ ಈ ಮಗುವನ್ನು. ನೋಡ್ರಿ, ಆಕೆ ನಿಜವಾದ ದೇವರನ್ನ ನಂಬಿದಂತ ಮಗಳಲ್ಲ. ಅವರು ಇಸ್ರಾಯೇಲನ ನೋಡ್ರಿ, ಯೆಹೋ ದೇವರನ್ನ ಆರಾಧಿಸುವಂತ ಜನರನ್ನ ದ್ವೇಷಿಸುವಂತ ಜನ. ಆ ಫರೋಹನ ಮಗಳು ನೋಡ್ರಿ ಏನ್ ಮಾಡಿದ್ಲು, ಆ ಇಸ್ರಾಯೇಲರ ಬಿಡುಗಡೆಯ ನಿಯೋಗದಲ್ಲಿ ಪಾಲು ತೆಗೆದುಕೊಳ್ಳುವಂತ ವ್ಯಕ್ತಿಯನ್ನ ಬೆಳೆಸಿದ್ಲು, ಮೋಶೆಯನ್ನ ಬೆಳೆಸಿದ್ಲು. ನೋಡ್ರಿ, ಆಕೆ ತೀರ್ಮಾನ ಅಂದು ಆ ಮೋಶೆಯನ್ನ ಕಾಪಾಡ್ಲಿಲ್ಲ, ಆ ಮೋಶೆಯನ್ನ ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡದೆ ಇದ್ದಿದ್ರೆ ಅಷ್ಟು ದೊಡ್ಡ ನಾಯಕ ಅವತ್ತು ಇಸ್ರಾಯೇಲರು ಸಿಗ್ತಾ ಇರ್ಲಿಲ್ಲ.
ನೋಡ್ರಿ, ದೇವರ ನಿಯೋಗದಲ್ಲಿ ಆಕೆ ಮಾಡಿದಂಥ ತೀರ್ಮಾನ ಕಾರ್ಯವನ್ನ ಮಾಡ್ತು. ಹಾಗೆ ಕೂಡ ನಮ್ಮ ಜೀವಿತದಲ್ಲಿಯೂ ಕೂಡ ಹಾಗೆ ನಮ್ಮ ತೀರ್ಮಾನಗಳು ಯಾವ ದೇವರ ನಿಯೋಗದಲ್ಲಿ ಕಾರ್ಯ ಮಾಡ್ತದೆ ಗೊತ್ತಿಲ್ಲ. ಹಾಗಾಗಿ ನಾವು ತೆಗೆದುಕೊಳ್ಳುವಂತ ತೀರ್ಮಾನಗಳು ಹೇಗಾಗಿರ್ಬೇಕಂತೆ, ದೇವರನ್ನ ಮೆಚ್ಚಿಸುವ ತೀರ್ಮಾನಗಳಾಗಿರ್ಲಿ, ದೇವರ ಕಾರ್ಯಕ್ಕೆ ಅನುಕೂಲವನ್ನ ಮಾಡಿಕೊಳ್ಳುವಂತ ತೀರ್ಮಾನಗಳು ನಮ್ಮ ತೀರ್ಮಾನಗಳಾಗಿರ್ಬೇಕು. ನೋಡ್ರಿ, ಈ 3 ಜನರ ಉದಾಹರಣೆಗಳನ್ನ ನೋಡುವಾಗ ನಿಜವಾಗ್ಲೂ ಒಬ್ಬೊಬ್ಬರ ಜೀವಿತ ಒಂದೊಂದು ತರ. ಈ 3 ಜನ ಜೀವಿತನೂ ಒಂದೇ ತರ ಇಲ್ಲ. ಪೌಲನ ಜೀವಿತ ಬೇರೆ, ಯಹುಷವನ ಜೀವಿತ ಬೇರೆ, ಆ ಫರೋಹನ ಕುಮಾರ್ತೆಯ ಜೀವಿತ ಬೇರೆ. 3 ಜನರು ದೇವರ ನಿಯೋಗದಲ್ಲಿ ಕಾರ್ಯಗಳನ್ನ ಮಾಡಿದಂತ ಜನರು. ನೋಡ್ರಿ, ದೇವರು ಎಲ್ಲರನ್ನ ಪ್ರೀತಿ ಮಾಡ್ತಾನೆ, ಎಲ್ಲರನ್ನು ಕರೀತಾನೆ, ಕೆಟ್ಟವರನ್ನು ಕರೀತಾನ, ಒಳ್ಳೆಯವರನ್ನು ಈ 3 ಜನರಲ್ಲಿ ಪೌಲನು ಕೂಡ ಕೆಟ್ಟ ವ್ಯಕ್ತಿಯೇ. ಕ್ರಿಸ್ತನನ್ನ ಕಾಣೋದಕ್ಕಿಂತ ಮುಂಚೆ ಆತನು ಕೂಡ ಒಬ್ಬ ಕೆಟ್ಟ ವ್ಯಕ್ತಿಯೇ, ಕ್ರಿಸ್ತನನ್ನ ದ್ವೇಷಿಸುವಂತ ವ್ಯಕ್ತಿಯೇ. ಆದ್ರೂ ಕೂಡ ಸ್ವಾಮಿ ಆತನನ್ನ ತನ್ನ ಸೇವೆಗಾಗಿ ಕರೆದ. ಲೋಕಕ್ಕೆ ಸುವಾರ್ತೆಯನ್ನ ಸಾರುವುದಕ್ಕಾಗಿ ದೇವರು ಆತನನ್ನ ಕರೆಯೋದನ್ನ ನಾವು ನೋಡ್ತೇವೆ. ನೋಡ್ರಿ, ಯಹೂಷವನನ್ನು ಕೂಡ ಮೋಶೆಯ ನಂತರ ಇಸ್ರಾಯೇಲರನ್ನ ನಡೆಸ್ಕೊಂಡು ಹೋದಕ್ಕೆ ಈ ಜನರು ದೇವರು ಯಾರನ್ನ ಆರಿಸ್ಕೊಂಡಂದ್ರೆ ಮೋಶೆಯ ಬದಲಾಗಿ ಯಹೂಷವನನ್ನ ಆರಿಸ್ಕೊಂಡ ದೇವರು. ನೋಡ್ರಿ, ಅಂತ ಸಂಕಷ್ಟಗಳ ಮಧ್ಯದಲ್ಲಿ, ಗುಣಗುಟ್ಟುವ ಜನರ ಮಧ್ಯದಲ್ಲಿ ನೋಡ್ರಿ, ಬರೀ ನಾವು 10 ಜನ 12 ಜನರನ್ನ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗೋದೇ ಕಷ್ಟ ಆಗ್ತೈತ್ರಿ. ಹೆಂಗ್ರಿ ಹೋಗೋದು ಅಂತ ವಿಚಾರ ಮಾಡ್ತೇವಿ. ಅಲ್ಲಿ ಲಕ್ಷ ಜನರನ್ನ ಅರಣ್ಯದಲ್ಲಿ ಕರ್ಕೊಂಡು ಗೊತ್ತಿರದೇ ಇರುವಂತ ಸ್ಥಳವನ್ನ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ತಮ್ಮ ಸ್ವಂತ ಸ್ಥಳವನ್ನ ಮಾಡುವುದಕ್ಕಾಗಿ, ಸ್ವಂತ ಸ್ಥಳಗಳನ್ನ ಮಾಡ್ಕೊಳ್ಳೋದಕ್ಕಾಗಿ ಎಷ್ಟು ಕಷ್ಟಪಟ್ಟಿರ್ಬೇಕು. ಯಹೋಶುವ ಒಬ್ಬನೇ ಕಷ್ಟಪಡ್ಲಿಲ್ಲ, ದೇವರ ಸಹಾಯದ ಮೂಲಕ ಅದನ್ನ ಸಾಧಿಸ್ಲಿಕ್ಕೆ ಆಯಿತು. ಈ 3 ಜನ ದೇವರ ಕಾರ್ಯದಲ್ಲಿ, ದೇವರ ನಿಯೋಗದಲ್ಲಿ ಪಾಲು ತೆಗೆದುಕೊಂಡ ಜನರು. ಇನ್ನು ಕೆಲವು ಜನರನ್ನ ನಾವು ನೋಡ್ತೇವೆ, ದೇವರು ನಮಗೆ ಆಜ್ಞೆಗಳನ್ನು ಕೊಟ್ಟರು ಕೂಡ, ದೇವರ ನಮಗೆ ಮಾರ್ಗದರ್ಶನಗಳು ಕೊಟ್ಟರು ಕೂಡ, ದೇವರ ನಿರ್ಧಾರಗಳನ್ನ ಬದಿಗಿಟ್ಟು ನಮ್ಮ ಸ್ವಂತ ನಿರ್ಧಾರಗಳನ್ನ ಮಾಡಿ ಲೋಕದಲ್ಲಿ ಹೋಗುವವ್ರನ್ನ ಕೆಲವೊಬ್ರನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ಬೋದು. ಉದಾಹರಣೆಗೆ ಇಸ್ರಾಯೇಲರೇ ಸಾಕು. ನೋಡ್ರಿ, ಅರಣ್ಯದಲ್ಲಿ 40 ವರ್ಷ ಪ್ರಯಾಣ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರಲ್ಲಿ ಬೇಡ್ಕೊಂಡ್ರು, ಸ್ವಾಮಿ ನಮಗೆ ಇಲ್ಲಿ ಕಷ್ಟ ಐತಿ, ದೇವರೇ ನಮಗೆ ಸಹಾಯ ಮಾಡು, ನಮ್ಮ ಇದರಿಂದ ದಾಸತ್ವದಿಂದ ನಮ್ಮನ್ನ ಬಿಡಿಸು ಎಂಬುದಾಗಿ ಅವ್ರು ಕೇಳ್ಕೊಳ್ಳುವಾಗ ದೇವರು ಅವರ ಕಣ್ಣೀರನ್ನ ಕೇಳಿ, ಅವರ ಮೊರೆಯನ್ನ ಕೇಳಿ ಮೋಶೆಯ ಮೂಲಕ ಐಗುಪ್ತದಿಂದ ಬಿಡುಗಡೆಯನ್ನ ಕೊಡಿಸಿದ ದೇವರು. ನೋಡ್ರಿ, ಅರಣ್ಯದಲ್ಲಿ ನಡೆಯುವಾಗ ಅವ್ರಿಗೆ ನೀರಿಲ್ಲ ಅಂದಾಗ ದೇವ್ರಿಗೆ ಗುಣಗುಟ್ಟಿದ್ರು. ನಾವು ಅಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು, ನಮ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದಿ, ನಮಗೆ ಊಟ ಇಲ್ಲ, ಬಿಸಿಲಲ್ಲಿ ಸಾಯೋದಕ್ಕೆ ಕರ್ಕೊಂಡು ಬಂದಿಯಾ ನಮ್ಮನ್ನ ಅಂತ ಗುಣಗುಟ್ಟಿದ್ರು. ನೋಡ್ರಿ, ಆವಾಗ ದೇವರು ಎಲ್ಲವನ್ನು ಒದಗಿಸ್ಕೊಟ್ಟಾಗ ಅವರ ಏನು ಕಷ್ಟ ಇತ್ತ ಎಲ್ಲವನ್ನು ಸರಿ ಮಾಡಿದಾಗ ಮತ್ತೆ ತಿರುಗಿ ಅವರು ದೇವರನ್ನ ಕೊಂಡಾಡ್ತಿದ್ರು. ಹೌದಪ್ಪ ದೇವರೇ, ನೀನೇ ನಮ್ಮ ನಿಜವಾದ ದೇವರು, ನಾನು ನಿನ್ನನ್ನೇ ಸೇವಿಸ್ತೇವಂತ ತೀರ್ಮಾನಗಳನ್ನು ಮಾಡ್ತಿದ್ರು. ಮುಂದೆ ಮತ್ತೆ ಹೋದಾಗ, ಕಷ್ಟ ಬಂದಾಗ ದೇವರನ್ನ ಮತ್ತೆ ತಿರುಗಿ ಅವರು ತಿರಸ್ಕಾರ ಮಾಡ್ತಿದ್ರು. ನೋಡ್ರಿ, ಅವರ ಜೀವಿತಗಳೇ ಸಾಕು. ಇಸ್ರಾಯೇಲರ ಜೀವಿತಗಳನ್ನ ನಮ್ಮ ಜೀವಿತಗಳಿಗೆ ನಾವು ಹೋಲಿಸ್ಕೊಂಡಾಗ ವ್ಯತ್ಯಾಸಗಳೇ ಇಲ್ಲ ರೀ. ನಮಗೆ ಕಷ್ಟ ಬಂದಾಗ ನಾವೇನ್ ಮಾಡ್ತೀವಿ, ದೇವರೇ ನಾನೇನ್ ಮಾಡಿದೆ, ನನಗೆ ಯಾಕಿಂತ ಪರಿಸ್ಥಿತಿ ಬಂತು ದೇವರೇ ಅಂತ ದೇವರನ್ನ ದೂಷಿಸ್ತೇವೆ. ಸುಖ ಬಂದಾಗ ಹೌದಪ್ಪ ದೇವ್ರೆ, ಭಾಳ ಥ್ಯಾಂಕ್ಸ್ ದೇವ್ರೆ ನಿನಗೆ ಅಂತ ಹೇಳ್ತೇವೆ. ನೋಡ್ರಿ, ನಮ್ಮ ಆಯ್ಕೆಗಳು ಅದೇ ದೇವರ ವಾಕ್ಯ ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತೇವಲ್ಲ, ಚಂಚಲ ನಮ್ಮ ಮನಸ್ಸು. ಕಷ್ಟ ಬಂದಾಗ ಒಂದು ತರ, ಸುಖ ಬಂದಾಗ ಒಂದು ತರ. ನೋಡ್ರಿ, ಯೋನನನ್ನ ನೋಡ್ಬೋದು ನಾವು. ಯೋನ ನೋಡ್ರಿ, ದೇವ್ರು ಏನ್ ಹೇಳಿದ, ಎಲ್ಲಿಗೆ ಹೋಗಂತ ಹೇಳಿದ ಯೋನನಿಗೆ? ನಿನವೆಗೆ ಹೋಗಂದ್ರೆ ಅವನು ತಾರ್ಸಿಸಿಗೆ ಹೋದ. ನೋಡ್ರಿ, ಭಯಪಟ್ಟ. ದೇವ್ರು ಏನ್ ಹೇಳಿದ, ಅಲ್ಲಿ ಹೋಗಿ ಜನರನ್ನ ನೀನು ಎಚ್ಚರಿಸು ಅಂತ ಹೇಳಿದಾಗ ಅವನು ಭಯಪಟ್ಟು ತಾರ್ಸಿಸಿಗೆ ಹೋಗುವ ಹಡಗನ್ನ ಹತ್ತಿದಾಗ, ನೋಡ್ರಿ, ದೇವರ ತೀರ್ಮಾನಕ್ಕೆ ವಿರುದ್ಧವಾಗಿ ಹೋಗಿ ತನ್ನ ತೀರ್ಮಾನ ತಗೊಂಡಾಗ ಅವನ ಪರಿಸ್ಥಿತಿ ಏನಾಯ್ತ್ರಿ? ಸಮುದ್ರದಲ್ಲಿ ಮುಳುಗಿದ. ಕೊನೆಗೆ ದೇವರು ಯೋನನಿಗೆ ಮೀನಿಗೆ ಹೇಳ್ತಾನೆ, ಯೋನ ನನ್ನ ನುಂಗಿಬಿಡೋ ಅಂತ ಹೇಳಿ. ಯೋನ ಮೀನಿನ ಹೊಟ್ಟೆಯಲ್ಲಿ ಇರ್ಬೇಕಾಯ್ತು, 3 ದಿವಸ ಮೀನಿನ ಹೊಟ್ಟೆಯಲ್ಲಿ ಇರ್ಬೇಕಾಯ್ತು. ನೋಡ್ರಿ, ಇದು ದೇವ್ರು ಕೊಟ್ಟ ತೀರ್ಮಾನದಿಂದ ಆಗಿದ್ದಲ್ಲ. ದೇವರು ಹೇಳಿದ ಹಾಗೆ ಅವನು ನಿನಿವೆಗೆ ಹೋಗಿ ಎಚ್ಚರಿಸಿದ್ರೆ ಈ ತೊಂದರೆ ಆತನಿಗೆ ಬರ್ತಿರ್ಲಿಲ್ಲ. ತನ್ನ ಸ್ವಂತ ತೀರ್ಮಾನದಿಂದ ಮುಂದೆ ಹೋದಾಗ ಅವನ ಆಪತ್ತಿನಲ್ಲಿ ಸಿಕ್ಕಿಕೊಳ್ಬೇಕಾಯ್ತು. ಹಾಗೆ ರೀ, ನಮ್ಮ ಜೀವಿತದಲ್ಲಿಯೂ ಕೂಡ ಹಾಗೆ ನಾವು ನಮ್ಮ ತೀರ್ಮಾನಗಳನ್ನ, ನಮ್ಮ ವಿಚಾರಗಳನ್ನ, ನಮ್ಮ ಯಾವುದೇ ಕೆಲಸವನ್ನ ದೇವರ ಮುಂದೆ ಇಟ್ಟು ನಾವು ಮುಂದೆ ಹೋಗುವಾಗ
ನಮ್ಗೆಲ್ಲವೂ ಸುಗಮವಾಗಿರ್ತದ್ರಿ. ನಾವು ದೇವರ ನಿರ್ಧಾರದಿಂದ ನಾವು ಸೈಡಿಗಿಟ್ಟು ಪಕ್ಕಕ್ಕಿಟ್ಟು ನಮ್ಮ ನಿರ್ಧಾರಗಳನ್ನ ನಾವು ತೆಗೆದುಕೊಳ್ಳುವಾಗ ಅಂದು ಯೋನಿಗಾದಂಥ ಪರಿಸ್ಥಿತಿ ಕೂಡ ನಮಗೆ ಬರ್ತದ್ರಿ. ನಮ್ಮ ಪರಿಸ್ಥಿತಿಗೆ ನಾವೇ ಕಾರಣರಾಗಿರ್ತೇವೆ. ದೂಷಿಸೋದು ಯಾರನ್ನ? ನಾವು ದೇವರನ್ನ. ದೇವ್ರೇ ಯಾಕಪ್ಪ ನಾ ಹಿಂಗೆ ಮಾಡಿದೆ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತೇನೆ, ಇಷ್ಟೆಲ್ಲನೂ ನೀನು ಹೇಳಿದಾಗೆ ನಡ್ಕೊಂತೇನೆ, ಯಾಕಪ್ಪ ನನಗಿಂತ ಕಷ್ಟ ಅಂತೇಳಿ. ನೋಡ್ರಿ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಏನೇ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಿ, ಏನೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ, ಸರಿಯಾದ ನಿರ್ಧಾರಗಳು ನಮ್ಮವಾಗಿರ್ಬೇಕ್ರಿ. ನೋಡ್ರಿ, ಈ ಲೋಕದ ಜನರಿಗೂ ನಮಗೂ ಬಹಳ ವ್ಯತ್ಯಾಸ ರೀ. ನಾವು ದೇವರಿಂದ ಕರೆಯಲ್ಪಟ್ಟಂತ ಜನರು, ದೇವರ ಸ್ವಕೀಯ ಜನರು, ನಾವು ಪರಲೋಕದ ವಂಶಸ್ಥರಿ. ನಮಗೂ ನಂಬದೇ ಇರುವಂತ ಜನರಿಗೂ ಬಹಳ ವ್ಯತ್ಯಾಸ. ನಾವು ತೆಗೆದುಕೊಳ್ಳುವಂತ ಕ್ರೈಸ್ತರೆಂದು ಹೇಳಿಸ್ಕೊಂಡು ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಹೆಂಗಿರ್ತಾವಂದ್ರೆ, ಬೇರೆಯವರು ತೆಗೆದುಕೊಳ್ಳುವ ನಿರ್ಧಾರಗಳಿಗೂ ನಮ್ಮ ನಿರ್ಧಾರಗಳಿಗೂ ಏನು ವ್ಯತ್ಯಾಸನೇ ಇರುವುದಿಲ್ಲ ರೀ. ದೇವ್ರ ವಾಕ್ಯದಲ್ಲಿ ಹೇಳ್ತೈತಿ, ನಿಮ್ಮೊಳಗೆ ಏನಾದ್ರೂ ವ್ಯತ್ಯಾಸಗಳು ಬಂದ್ರೆ ನಿಮ್ಮೊಳಗೆ ಸರಿಪಡಿಸ್ಕೊಡ್ರಿ, ಇನ್ನೊಬ್ಬರ ಹತ್ರ ಹೋಗ್ಬೇಡ್ರಿ ಅಂತ ಹೇಳಿ. ನಮ್ಮಲ್ಲಿ ಏನೇ ಕಷ್ಟಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ನಮ್ಮಲ್ಲೇ ನಾವು ಸರಿ ಮಾಡ್ಕೋಬೇಕು. ಅನ್ಯರ ಮಧ್ಯದಲ್ಲಿ ಹೋಗುವಾಗ ಅವರಿಗೂ ನಮಗೂ ಏನು ವ್ಯತ್ಯಾಸ ರೀ? ಏನು ವ್ಯತ್ಯಾಸ ಆಗೋದಿಲ್ಲ ನೋಡ್ರಿ. ಹೀಗಾಗಿ ನಮ್ಮ ಜೀವಿತದಲ್ಲಿ ನಾವು ಸರಿಯಾಗಿ ಒಂದು ಗುರಿಯನ್ನು ಮುಟ್ಟಬೇಕು, ಸರಿಯಾದಂಥ ರೀತಿಯಲ್ಲಿ ನಮ್ಮ ಜೀವನ ಸಾಗಬೇಕು ಎಂಬುದಾಗಿ ನೋಡುವಾಗ ನಮ್ಮ ಜೊತೆ ಯಾರು ಇರ್ಬೇಕ್ರಿ? ದೇವ್ರು ಇರಬೇಕು. ನಾವು ದೇವರನ್ನ ಬಿಟ್ಟು ನಾವು ಏನಾದ್ರೂ ಈ ಲೋಕದಲ್ಲಿ ನಾವು ಸಾಧಿಸ್ತೇವೆ ಅಂದ್ರೆ ಮಾಡೋದಕ್ಕಾಗುದಿಲ್ಲ ರೀ. ನಾವು ಏನಾದ್ರೂ ಒಂದು ಗುರಿಯನ್ನು ಮುಟ್ತೇವಂದ್ರೆ ಅದನ್ನು ಮಾಡೋದಕ್ಕಾಗುದಿಲ್ಲ. ಹಾಗಾದ್ರೆ ಈ ವಾಕ್ಯಗಳಿಗೆ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ ದೇವರು ನಮ್ಮಿಂದ ಏನನ್ನ ಬಯಸ್ತಾನ್ರಿ? ಈ ಶ್ರಮಾ ದಿನಗಳಲ್ಲಿ, ಪಶ್ಚಾತ್ತಾಪದ ದಿನಗಳಲ್ಲಿ ದೇವರು ನಮ್ಮಿಂದ ಏನನ್ನ ಬಯಸ್ತಾನೆ? ನಾವು ಮೊದಲಿನ ಹಾಗೆ ಹಿಂದೆ ನಡೆದು ಬಂದಂಥ ದಾರಿಯಲ್ಲೇ ಇರಬೇಕು ಎಂಬುದಾಗಿ ದೇವರು ಬಯಸ್ತಾನೋ? ನಿಜವಾದಂಥ ಪಶ್ಚಾತ್ತಾಪದ ದಿನಗಳಲ್ಲಿ ನಾವು ಪಶ್ಚಾತ್ತಾಪದಿಂದ, ಮಾನಸಾಂತರದಿಂದ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನ. ನೋಡ್ರಿ, ಪೌಲನ ಹಾಗೆ ತನ್ನ ಹಿಂದಿನ ಜೀವಿತವನ್ನ ಬಿಟ್ಟು, ಕೆಟ್ಟ ವಿಚಾರಗಳನ್ನ ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ದೇವರು ಬಯಸ್ತಾನ್ರಿ. ಯೆಹೋಶುವನು ಮಾಡಿದ ನಿರ್ಧಾರದಂತೆ ನಾನು ಕೂಡ, ನನ್ನ ಕುಟುಂಬ ಕೂಡ ಒಂದು ನಿರ್ಧಾರವನ್ನ ಮಾಡಬೇಕು ಎಂಬುದಾಗಿ ದೇವರು ಬಯಸ್ತಾನ್ರಿ. ನೋಡ್ರಿ, ದೇವ್ರು ಇಷ್ಟೆಲ್ಲವನ್ನ ನಮ್ಮಿಂದ ಬಯಸುವಾಗ ನಾವು ದೇವರಿಗಾಗಿ ಏನು ಕೊಡ್ತೇವೆ? ನೋಡ್ರಿ, ಈ ಲೋಕದ ನಮ್ಮ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ನಮ್ಮ ಲೋಕದ ತಂದೆ ತಾಯಿಗಳಿಗೆ ಅಧಿಕಾರ ಇದೆ ರೀ. ಅಧಿಕಾರವನ್ನು ಕೊಡ್ತೇವೆ. ನಾವು ಹುಟ್ಟಿದಾಗಿನಿಂದ ನನ್ನ ಮಕ್ಕಳು ಏನಾಗಬೇಕು, ಏನು ಬೆಳಿಬೇಕು, ಹೇಗೆ ಬೆಳಿಬೇಕು, ಎಲ್ಲಿರಬೇಕು, ಏನನ್ನು ಮಾಡಬೇಕು, ಏನು ಉಣ್ಬೇಕು, ತಿನ್ಬೇಕು, ಪ್ರತಿಯೊಂದನ್ನು ನಿರ್ಧಾರ ಮಾಡುವಂಥದ್ದು ನನ್ನ ತಂದೆ ತಾಯಿಗಳು. ನಮ್ಮ ತಂದೆ ತಾಯಿಗಳ ಮೇಲೆ ಬಿಡ್ತೇವೆ, ನಮ್ಮ ಸಂಬಂಧಿಕರ ಮೇಲೆ ಬಿಡ್ತೇವ್ರಿ. ಆದ್ರೆ ಆ ನಿರ್ಧಾರವನ್ನ ನಾವು ಯಾಕೆ ದೇವ್ರ ಮೇಲೆ ಬಿಡೋದಿಲ್ಲ? ಕಷ್ಟ ಬಂದಾಗ ಮಾತ್ರ ನಾವು ಸ್ವಾಮಿ ಹತ್ರ ಹೋಗ್ತೇವೆ, ಸುಖ ಬಂದಾಗ ದೇವ್ರ ಹತ್ರ ನಾವು ಹೋಗೋದಿಲ್ಲ. ನೋಡ್ರಿ, ಈ ಲೋಕದ ತಂದೆ ತಾಯಿಗಳಿಗಿಂತ ನಮ್ಮನ್ನ ತಂದೆ ತಾಯಿಗಳನ್ನ, ಈ ಲೋಕವನ್ನ ಸೃಷ್ಟಿ ಮಾಡಿದಂತ ದೇವರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾನ್ರಿ. ದೇವ್ರು ಇಷ್ಟಪಡ್ತಾನೆ ಪ್ರತಿಯೊಂದನ್ನು ನನ್ನ ನಿರ್ಧಾರವನ್ನ ಆತನ ಮೇಲೆ ಹಾಕಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾನೆ. ನಾವು ಆ ಕೆಲಸವನ್ನ ಮಾಡೋದಿಲ್ಲ. ಲೋಕದ ಮೇಲೆ ನಂಬಿಕೆಯನ್ನು ಇಡ್ತೇವೆ, ಲೋಕದ ಜನರ ಮೇಲೆ ನಂಬಿಕೆ ಇಡ್ತೇವೆ, ನಮ್ಮ ಮೇಲೆ ನಾವು ನಂಬಿಕೆಯನ್ನಿಟ್ಟು ದೇವರಿಂದ ದೂರ ಹಾಕ್ತೇವೆ. ನೋಡ್ರಿ, ದೇವ್ರ ವಾಕ್ಯದಲ್ಲಿ ಹೇಳ್ತದೆ, ಮಗನು ತಂದೆಗೆ ರೊಟ್ಟಿಯನ್ನು ಕೇಳಲು ತಂದೆ ಕಲ್ಲನ್ನು ಕೊಡೋದಿಲ್ಲ, ಕಲ್ಲನ್ನು ಕೊಡ್ತಾನ, ಮೀನನ್ನು ಕೇಳಿದ್ರೆ ಹಾವನ್ನು ಕೊಡ್ತಾನಂತ. ನೋಡ್ರಿ, ಲೋಕದ ತಂದೆ ನಮ್ಮನ್ನಷ್ಟು ಪ್ರೀತಿ ಮಾಡುವಾಗ ಪರಲೋಕದ ತಂದೆ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನ್ರಿ. ನಾವು ತೆಗೆದುಕೊಳ್ಳುವಂತ ನಿರ್ಧಾರಗಳು ಒಂದೊಂದು ಸಾರಿ ತಪ್ಪಾಗಿದ್ರು ಕೂಡ ದೇವರು ನಮ್ಮನ್ನ ತನ್ನ ಮಾರ್ಗದಲ್ಲಿ ಸರಿಯಾದ ದಾರಿಯನ್ನು ತೋರಿಸಿ ದೇವರು ನಮ್ಮನ್ನ ನಡೆಸ್ತಾನೆ. ಹಾಗಾದ್ರೆ ಕ್ರೈಸ್ತರಾದಂಥ ನಮ್ಮ ಜೀವಿತಗಳು ಹೇಗಿರಬೇಕು? ನಮ್ಮ ನಿರ್ಧಾರಗಳು ಹೇಗಿರಬೇಕು? ಅಂದು ಯೆಹೋಶುವನು ಇಸ್ರಾಯೇಲರನ್ನ ದೇವರ ಕಡೆಗೆ ತಿರುಗಿಸಿದ ಹಾಗೆ ಇಂದು ಕೂಡ ನೋಡ್ರಿ, ದೇವ್ರು ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾನ್ರಿ. ಇದು ಕೊನೆಗಾಲದಲ್ಲಿ ನಾವಿದ್ದೇವೆ, ಕೊನೆ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ದೇವರು ಒಂದು ದೊಡ್ಡ ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾನೆ. ಅಂದ್ರೆ ದೇವರು ಪರಲೋಕ ಏರು ಹೋಗಿದ್ದು ಮುಂಚೆ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಲೋಕದ ಕಟ್ಟಕಡೆಯವರು ಹೋಗಿ ಸ್ವಾರ್ಥೆಯನ್ನ ಸಾರಿ ಎಂಬುದಾಗಿ. ನೋಡ್ರಿ, ನಮ್ಗೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾನ ದೇವರು.
ನಮಗಿರುವಂಥ ಗುರಿ ಅದೇ. ಈಗ ಕೊನೆ ಕಾಲದಲ್ಲಿ ಈಗ ನಡೆಯುವಂಥ ಪರಿಸ್ಥಿತಿಗಳನ್ನ ನೋಡುವಾಗ ಯಾವಾಗ ದೇವರು ಬರ್ತಾನೆ ಗೊತ್ತಿಲ್ಲ, ನಾವು ಯಾವಾಗ ಎತ್ತಲ್ಪಡ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಜೀವಿತಗಳನ್ನ ನಾವು ಪರೀಕ್ಷೆ ಮಾಡ್ಕೋಬೇಕ್ರಿ. ಯಾವಾಗ ಯಾರ ಕೊನೆ ಯಾವಾಗ ಹೇಗಿದೆ ಗೊತ್ತಿಲ್ಲ. ಆದರೆ ನಾನು ಅಂದು ಯೆಹೋಶುವನು ತೀರ್ಮಾನ ಮಾಡಿದ ಹಾಗೆ ಇಂದು ನಾವು ತೀರ್ಮಾನ ಮಾಡ್ಬೇಕೇನಂತ, ನಾನು ಯೆಹೋವನನ್ನು ಸೇವಿಸ್ತೇನೆ, ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತದೆ, ನನ್ನ ಸಭೆ ಯೆಹೋವನನ್ನು ಸೇವಿಸ್ತದೆ, ನನ್ನ ಸಮಾಜ ಯೆಹೋವನನ್ನು ಸೇವಿಸ್ತದೆ, ಇಡೀ ಲೋಕ ಯೆಹೋವನನ್ನು ಸೇವಿಸಬೇಕು ಎನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥವ್ರು ನಾವು ಆಗ್ಬೇಕ್ರಿ. ನೋಡ್ರಿ, ದೇವ್ರು ನಾವು ಮಾಡುವಂಥ ನಿರ್ಧಾರ ಎರಡನೇ ಮಾತು. ನೋಡ್ರಿ, ದೇವ್ರ ನಮಗೋಸ್ಕರ ಒಂದು ದೊಡ್ಡ ನಿರ್ಧಾರವನ್ನ ಮಾಡಿಬಿಟ್ಟ. ಆ ದಿನಗಳಲ್ಲಿ ನಾವು ಇದೇವ್ರಿ. ಈಗ ನೋಡ್ರಿ, ಆದಿಯಲ್ಲಿ ನಮ್ಮ ತಂದೆ ತಾಯಿಗಳು ಪಾಪನ ಮಾಡಿದ್ರು, ದೇವರ ಯೋಜನೆಯಿಂದ ದೂರ ಹೋದ್ರಿ ಅವರು. ಆಗ ಪಾಪ ಹುಟ್ಕೊಂತು. ಆ ಪಾಪವನ್ನ ನಿವಾರಣೆ ಮಾಡಬೇಕು ಎಂಬುದಾಗಿ ಆದಿಯಲ್ಲಿ ಸಂಕಲ್ಪವನ್ನು ಮಾಡಿದ ನನ್ನ ದೇವರು. ಏನಂದ್ರೆ, ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ದೇವರು ಯೋಚನೆ ಮಾಡಿ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಡುವುದಕ್ಕಾಗಿ ನಿರ್ಧಾರವನ್ನ ಮಾಡಿಬಿಟ್ಟ. ನೋಡ್ರಿ, ಯಾರು ಕೊಡ್ತಾರ್ರಿ? ನಮಗೆ ಇನ್ನೊಬ್ಬರಿಗೆ ಒಳ್ಳೇದಾಗ್ತದೆ ಅಂದಾಗ ನಾವು ನಮ್ಮಲ್ಲಿರುವಂಥದ್ದು ಜಾಸ್ತಿ ಏನು ಹೇಳ್ಬೋದು, ಮಾತುಗಳಿಂದ ಅವರನ್ನ ಸಂತೈಸ್ಬೋದು, ಮಾತುಗಳಿಂದ ಅವರಿಗೆ ಆದರಣೆನ ನೀಡ್ಬೋದು. ಆದ್ರೆ ನಮ್ಮಲ್ಲಿರುವಂಥದ್ದು ನಾವು ಕೊಡುವುದಿಲ್ಲ. ನಮ್ಮ ಪ್ರಾಣವನ್ನ ಕೊಡುವಷ್ಟು ನಾವು ದೊಡ್ಡವರಾಗುವುದಿಲ್ಲ. ಆದ್ರೆ ನೋಡ್ರಿ, ನನ್ನ ದೇವರು ಹಾಗೆ ಮಾಡಲಿಲ್ಲ. ದೇವರು ಮಾಡಿದಂಥ ದೊಡ್ಡ ತೀರ್ಮಾನದ ಮುಂದೆ ನಾವು ಮಾಡುವಂಥ ನಿರ್ಧಾರಗಳು ಶೂನ್ಯರಿ, ಏನೂ ಅಲ್ಲ. ದೇವರು ಏನು ನಿರ್ಧಾರ ಮಾಡಿದ? ತನ್ನ ಒಬ್ಬನೇ ಮಗನನ್ನ ನಮಗಾಗಿ ಕೊಟ್ಟ. ಈ ಲೋಕದ ರಕ್ಷಣೆಗೋಸ್ಕರ, ಲೋಕವನ್ನ ರಕ್ಷಿಸೋದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನ ಕೊಟ್ಟ. ನೋಡ್ರಿ, ದೇವರ ಆ ನಿರ್ಧಾರದ ಮುಂದೆ ಹಾಗೆ ನನ್ನ ನಿರ್ಧಾರ ಏನು, ನಮ್ಮಗಳ ನಿರ್ಧಾರ ಏನು? ದೇವರು ಇಡೀ ತನ್ನ ಸರ್ವಸ್ವವನ್ನೇ ಕೊಟ್ಟ ಮೇಲೆ ನಾವೇನು ಕೊಡ್ಬೇಕ್ರಿ ದೇವರಿಗೆ? ದೇವರು ನಮ್ಮಿಂದ ಬಯಸುವಂಥದ್ದು ಈ ಲೋಕದಲ್ಲಿ ನಾವು ಒಳ್ಳೆಯವರಾಗಿ, ಸಾಕ್ಷಿ ಮಕ್ಕಳಾಗಿ, ಅಂದು ಯೆಹೋಶುವನು ಮಾಡಿದಂತೆ ನಮ್ಮ ನಿರ್ಧಾರಗಳು ಹಾಗಿರ್ಬೇಕು. ಪೌಲನು ಬದುಕಿದರೂ ನಿನಗಾಗಿ, ಸತ್ತರೂ ನಿನಗಾಗಿ ಎಂಬ ನಿರ್ಧಾರವನ್ನು ಮಾಡಿದ್ನಲ್ಲ, ಅಂಥ ನಿರ್ಧಾರ ನನ್ನದಾಗಬೇಕೆಂದು ಎಂಬುದಾಗಿ ದೇವರು ಬಯಸ್ತಾನೆ. ಹಾಗಾದ್ರೆ ಸ್ವಲ್ಪ ಹೊತ್ತು ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಬೇಕ್ರಿ. ನಾವು ಈ ಶ್ರಮೆಯ ದಿನಗಳಲ್ಲಿ, ಪಶ್ಚಾತ್ತಾಪದ ದಿನಗಳಲ್ಲಿ ನಾವಿರುವಾಗ ದೇವರು ನಮ್ಮಿಂದ ಬಯಸುವಂಥದ್ದು, ನಾವು ಹಿಂದೆ ಮಾಡಿದಂಥ ಪಾಪಗಳನ್ನು ಬಿಟ್ಟವರಾಗಿ, ಒಳ್ಳೆಯ ಮಕ್ಕಳಾಗಿ, ನಮ್ಮನ್ನು ತಗ್ಗಿಸಿಕೊಂಡು ಪಶ್ಚಾತ್ತಾಪದಿಂದ, ಕುಂದಿದ ಮನಸ್ಸಿನಿಂದ ನಮ್ಮನ್ನು ಜಜ್ಜಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಬದುಕಬೇಕೆಂಬುದೇ ಆ ದೇವರ ಆಶೆ. ಹಾಗಾದರೆ ನಾವು ಇವತ್ತು ಒಂದು ನಿರ್ಧಾರದೊಂದಿಗೆ ಹೋಗಬೇಕು ಪ್ರಿಯರೇ. ಅಂದು ಯೆಹೋಶುವನು ಮಾಡಿದ ಹಾಗೆ ನಾನು, ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಎಂಬ ನಿರ್ಧಾರದಿಂದ ನಾವು ಮುಂದೆ ಹೋಗುವಾಗ ತಂದೆಯಾದ ದೇವರು ನಮಗೆ ಸಹಾಯವನ್ನು ನೀಡ್ತಾನೆ. ಅಂದು ಇಸ್ರಾಯೇಲರನ್ನು ನಡೆಸಿದಂಥ ದೇವರು, 40 ವರ್ಷ ಅರಣ್ಯದಲ್ಲಿ ನಡೆಸಿದಂಥ ದೇವರು, ಅಂದು ಪೌಲನನ್ನು ನಡೆಸಿದಂಥ ದೇವರು, ಇಂದು ಕೂಡ ನಮ್ಮನ್ನು ನಡೆಸಲು ಶಕ್ತನಾದಂಥ ದೇವರು. ಅಂಥ ಪ್ರೀತಿಯನ್ನು ನಾವು ಮನದಟ್ಟು ಮಾಡಿಕೊಂಡು ಅಂಥ ಪ್ರೀತಿಯಲ್ಲಿ ಮುಂದೆ ಸಾಗಲಿಕ್ಕಾಗುವಂತೆ ನಮ್ಮ ತಂದೆಯಾದ ದೇವರು ನಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ದೇವರೇ, ನೀನು ನಮಗೆ ಸ್ತೋತ್ರವಾಗಲಿ ಸ್ವಾಮಿ. ತಿರುಗೊಂದು ಆವರ್ತಿ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ನಿಂಗೆ ಸ್ತೋತ್ರ ಸ್ವಾಮಿ. ಒಂದು ಸ್ವಾಮಿ, ಒಂದು ಯೆಹೋಶುವನು ಮಾಡಿದಂಥ ನಿರ್ಧಾರದ ಹಾಗೆ ಇಂದು ನಾವೆಲ್ಲರೂ ಸ್ವಾಮಿ ನಿನ್ನ ಮಕ್ಕಳಾಗಿ ಕರ್ತನೆ ನಿನ್ನನ್ನು ಸೇವಿಸ್ತೇವೆಂಬ ನಿರ್ಧಾರದಿಂದ ನಾವು ಹೊರಗೆ ಹೋಗಲು ನಮ್ಮನ್ನು ಬಲಪಡಿಸು. ಪಶ್ಚಾತ್ತಾಪದ ದಿನದಲ್ಲಿ ಸ್ವಾಮಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ಕರ್ತನೆ ನಮ್ಮನ್ನು ನೀನು ಸಮರ್ಪಿಸಿ ಸ್ವಾಮಿ, ಲೋಕದಲ್ಲಿ ಜೀವಿಸ್ಲಿಕ್ಕೆ ಒಂದು ಕೃಪೆ ಕೊಡು ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೆ ನನ್ನ ತಂದೆಯೇ, ಆಮೆನ್. ಕೊನೆಯದಾಗಿ ಸಂಗೀತಗಳಲ್ಲಿ 133, 1 ಮತ್ತು 3ನೇ ಚರಣಗಳನ್ನು ನಾವು ಹಾಡಿಕೊಳ್ಳೋಣ. ಸಂಗೀತ 133, 1 ಮತ್ತು 3 ಚರಣಗಳನ್ನು ಹಾಡಿಕೊಳ್ಳೋಣ. ಶುಭವಾದ ಘೋಷ ಎಲ್ಲ ಲೋಕಕ್ಕೂ ಹಬ್ಬಿಸೋ ಸಂತೋಷ ಎಷ್ಟು ದೊಡ್ಡದು. ದುಷ್ಟ ರಾಜ ಬಾಲ
ಮುರಿದಾಕುವ ಕ್ರಿಸ್ತ ಗಿಳೆಯೇಲ ವಶ ಮಾಡುವ ದುಷ್ಟ ರಾಜಬಾಲ ಮುರಿದಾಕುವ ಕ್ರಿಸ್ತ ಗಿಳೆಯೇಲ ವಶ ಮಾಡುವ ನಮಗೆ ಕಷ್ಟ ಹಿಂಸೆ ಬಂದರು ಯೇಸು ಸೇವೆ ನಷ್ಟ ಆಗದೆಂದಿಗೂ ಓರ ಕೃಜೆಯನ್ನು ಮಾನವಲ್ಲವೋ ನಮ್ಮ ಸೇವೆಯನ್ನು ಕರ್ತಯಿಸಿಕೋ ಓರ ಕೃಜೆಯನ್ನು ಮಾನವಲ್ಲವೋ ನಮ್ಮ ಸೇವೆಯನ್ನು ಕರ್ತಯಿಸಿಕೋ. ನಾವೆಲ್ಲರೂ ಒಟ್ಟಾಗಿ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಪದೇ ರೂಪವಾಗಿ ಪರದೆ ಮೇಲೆ ಮೂಡಿ ಬರುವಂಥದ್ದನ್ನು ನಾವು ಹಾಡಿಕೊಳ್ಳೋಣ. ಪರಲೋಕ ಜನಕ ನಿಭವದ ವಿಧಾನವು ವಿರುದ್ಧವು ಪಾವನವಾಗಿರಲಿ ಸುರಚಿರವಾಗಿ ನಿನ್ನಯ ರಾಜ್ಯವು ಧರೆಯಲ್ಲಿ ನೆಲಸಲಿ ಸ್ಥಿರವಾಗಿ. ಆಮೆನ್. ಪರದಾನದಿ ನಿನ್ನ ಚಿತ್ತವು ಧರೆಯೋಳು ನೆರವೇರಲಿ ಅನುದಿನದ ಬುದ್ಧಿ ಪರಿಪಾಲಿಸು ಎಂಬ ಕೊರತೆಯ ನೀಗಿಸು ವರಸು ಗುಣಾಕರ ದಯಶೀಲ. ಆಮೆನ್. ಕ್ಷಮಿಸೆಂಬ ಪಾಪಗಳನ್ನು ನಾವಿತರರ ಕ್ಷಮಿಸಿದ ತೆರದಿ ದಯಾಕರನೇ ಕ್ಷೇಮವ ಪಾಲಿಸು ದೀನರ ರಕ್ಷಿಸು ಕಾಮಿತ ಫಲದಾಯಕ ನೀನೇ. ಆಮೆನ್. ಶೋಧನೆಯೊಳಗೆ ಸೇರಿಸದಿರು ಭೂಮಿ ಶೋಧಕನಿಂದಲೇ ತಾಯಿ ಪ್ರಭು ಸಿದ್ಧತೆ ರಾಜವು ಬಲವು ಮಹಿಮೆಗಳು ಓದಯಧೀಶನೆ ನಿನ್ನವುಗಳು. ನಾವು ಎದ್ದು ನಿಂತುಕೊಂಡವರಾಗಿ ಕರ್ತನ ಆಶೀರ್ವಾದವನ್ನು ಪಡೆಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪವಿತ್ರಾತ್ಮ ದೇವರೇ ನಿನ್ನ ಅನ್ಯೋನ್ಯತೆ ಸಹವಾಸ, ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸ್ತೇವೆಂಬುದಾಗಿ ತೀರ್ಮಾನ ಮಾಡಿದಂಥ ಪ್ರತಿಯೊಬ್ಬ ಜೀವಾತ್ಮದೊಟ್ಟಿಗೂ ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ. ಯೇಸು ಕರ್ತ ಲೋಕರಾಜ್ಯ ಯಾತ್ರೆಯೋ ನೀನೇ ಶಕ್ತ ನಾನಾಶಕ್ತ ದಾಟಿಸೈಸ್ವಾಸ್ತದೋ ಜೀವದಾನ ತೇನೇಸೇನ ಪೂರ್ಣ ತೃಪ್ತಿ ಗೋಳಿಸು.